ಮಾವಿನ ತೋಟದಲ್ಲಿ ಸಾವಿರಾರು ಹೂಗಳು ಕಂಡರೂ ಕೈಗೆ ಬರುವ ಕಾಯಿಗಳು ಮಾತ್ರ ತುಂಬಾ ಕಡಿಮೆ ಅಲ್ವಾ? ಇದಕ್ಕೆ ಮುಖ್ಯ ಕಾರಣ ಆ ಹೂವಿನಲ್ಲೇ ಇದೆ. ಮಾವಿನ ಗೊಂಚಿಲಿನಲ್ಲಿ 3 ತರದ ಹೂಗಳಿರುತ್ತೆ: ಗಂಡು ಹೂ, ಹೆಣ್ಣು ಹೂ ಮತ್ತು ದ್ವಿಲಿಂಗ ಹೂಗಳು. ಇದರಲ್ಲಿ ಕೇವಲ ದ್ವಿಲಿಂಗ ಮತ್ತು ಹೆಣ್ಣು ಹೂಗಳು ಮಾತ್ರ ಕಾಯಿಗಳಾಗಿ ಬದಲಾಗುತ್ತವೆ. ಉಳಿದ ಗಂಡು ಹೂಗಳು ಪರಾಗಸ್ಪರ್ಶ ಮುಗಿದ ಮೇಲೆ ತಾನಾಗಿಯೇ ಉದುರಿ ಹೋಗುತ್ತವೆ. ಒಂದು ಮಾವಿನ ಗೊಂಚಿನಲ್ಲಿ 1000 ರಿಂದ 6000 ಹೂಗಳಿದ್ದರೂ ಕೊನೆಗೆ ಕಾಯಿಯಾಗಿ ಉಳಿಯುವುದು ಕೇವಲ 1% ಮಾತ್ರ. ಅಂದರೆ ಸಾವಿರಾರು ಹೂಗಳಲ್ಲಿ ಕೇವಲ 1 ರಿಂದ 3 ಕಾಯಿಗಳು ಮಾತ್ರ ನಮಗೆ ಸಿಗುತ್ತವೆ. ಗಂಡು ಹೂಗಳು ಉದುರುವುದು ಸಹಜ, ಆದರೆ ಕೆಲವೊಮ್ಮೆ ಜಿಗಿನುಸಿ ಅಥವಾ ರೋಗಗಳಿಂದ ಕಾಯಿ ಆಗ್ಬೇಕಾದ ಹೂಗಳು ಉದುರಿ ಹೋಗ್ತವೆ. ಆ ನಷ್ಟ ತಡೆಯಲು ಹೀಗೆ ಮಾಡಿ: 1 ಲೀಟರ್ ನೀರಿಗೆ 2 ಗ್ರಾಂ ಬೋರಾನ್ ಪುಡಿ ಹಾಕಿ ಬೆರೆಸಿ ಹೂ ಬಿಡೋ ಹಂತದಲ್ಲಿ ಸ್ಪ್ರೇ ಮಾಡಿ. ಹೂ ಉದುರದೆ ಗಟ್ಟಿಯಾಗಿ ನಿಲ್ಲಲು 1 ಲೀಟರ್ ನೀರಿಗೆ 0.25 ml ಪ್ಲಾನೋಫಿಕ್ಸ್ ಬೆರೆಸಿ ಸಿಂಪಡಿಸಿ. ಹೂ ಬಿಟ್ಟಾಗ ನೀರು ಹಾಕಬೇಡಿ, ಕಾಯಿ ಕಟ್ಟಿದ ನಂತರವೇ ನೀರು ಕೊಡಿ. ನೋಡಿದ್ರಲ್ಲ, ಹೂ ಉದುರುತ್ತಿದೆ ಎಂದು ಗಾಬರಿ ಬೇಡ. ಸರಿಯಾದ ಜಾಗ್ರತೆ ವಹಿಸಿದರೆ ಒಳ್ಳೆ ಇಳುವರಿ ಪಡೆಯಬಹುದು. ಇಂತಹ ಮತ್ತಷ್ಟು ಮಾಹಿತಿ ಬೇಕಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.